ವಾನರವೀರರೇ ನಿಲ್ಲಿ. ವಾನರವೀರರೇ ಹೆದರಬೇಡಿ. ಸತ್ಕುಲದಲ್ಲಿ ಹುಟ್ಟಿದ ಮಹಾಪರಾಕ್ರಮಿಗಳಾದ ನೀವು ಆ ರಾಕ್ಷಸರಿಗೆ ಏಕೆ ಹೆದರುತ್ತೀರಿ? ಈ ದೈತ್ಯಾಕಾರದ ರಾಕ್ಷಸರನ್ನು ಕಂಡು ಏಕೆ ಭಯಭೀತರಾಗುತ್ತೀರಿ? ಈ ರಾಕ್ಷಸರು ಮಾಯಾವಿದ್ಯಾ ಪ್ರವೀಣರು. ನಮ್ಮನ್ನು ಭಯಭೀತರಾಗಿಸಬೇಕೆಂದೇ ಈ ರೂಪ ತಾಳುತ್ತಾರೆ. ಶ್ರೀರಾಮನ ಬಂಟರಾದ ನಾವು ಈ ರಾಕ್ಷಸರನ್ನು ಧೈರ್ಯದಿಂದ ಎದುರಿಸಿ ಯುದ್ಧ ಮಾಡೋಣ. ಬನ್ನಿ ವಾನರವೀರರೇ, ನಾವೆಲ್ಲ ಒಟ್ಟಿಗೆ ಸೇರಿ ಯುದ್ಧ ಮಾಡೋಣ. ನೀವು ಎಷ್ಟೇ ಓಡಿದರೂ ನಿಮಗೆ ಈ ಭೂಮಂಡಲದಲ್ಲಿ ಆಶ್ರಯ ಸಿಕ್ಕುವುದಿಲ್ಲ. ಸುಗ್ರೀವನ ಆಜ್ಞೆಯನ್ನು ಮೀರಿ ಪಲಾಯನ ಮಾಡಿ ನೀವು ನಿಮ್ಮ ಪ್ರಾಣ ಉಳಿಸಿಕೊಳ್ಳಲು ಸಾಧ್ಯವಿಲ್ಲ. ಯುವರಾಜ, ಆ ಭಯಂಕರ ರಾಕ್ಷಸ ಕುಂಭಕರ್ಣ ಬಹಳ ಕ್ರೂರವಾಗಿ ನಮ್ಮ ವಾನರರನ್ನು ಸಂಹಾರ ಮಾಡುತ್ತಿದ್ದಾನೆ. ಅವನ ಕೈಗೆ ಸಿಕ್ಕಿ ನಾವು ಸಾಯಲಾರೆವು. ಜೀವಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ನೀವು ನಿಮ್ಮ ಜೀವ ಉಳಿಸಿಕೊಂಡು 1000 ವರ್ಷ ಬದುಕುತ್ತೀರೇನು? ಅಯ್ಯೋ ಮೂಢರೇ, ನೀವು ರಣರಂಗದಲ್ಲಿ ಹೆದರಿ ಹೇಡಿಗಳಂತೆ ಓಡಿ ಹೋದರೆ ನಿಮ್ಮ ಪತ್ನಿಯರೇ ನಿಮ್ಮನ್ನು ತುಚ್ಛವಾಗಿ ಕಾಣುತ್ತಾರೆ. ಮುಂದೆ ಬದುಕಿರುವವರೆಗೂ ಅಪಮಾನವನ್ನು ಅನುಭವಿಸಬೇಕಾಗುತ್ತದೆ. ವಾನರ ಕುಲದ ಕೀರ್ತಿ ಪ್ರತಿಷ್ಠೆಗಳನ್ನು ಮರೆತು ಹೀಗೆ ವರ್ತಿಸುವುದು ಸರ್ವಥಾ ಯೋಗ್ಯವಲ್ಲ. ಬೇರೆ ದಾರಿ ಏನಿದೆ ಯುವರಾಜ? ಇಲ್ಲಿಯವರೆಗೂ ನಾವು ಹೋರಾಡಿದೆವು, ಆದರೆ ಆ ಭಯಂಕರ ಕುಂಭಕರ್ಣನ ದಾಳಿಯನ್ನು ತಡೆಯುವುದು ಸಾಧ್ಯವಿಲ್ಲವಲ್ಲ. ಓಡದೆ ಬೇರೇನು ಮಾಡಬೇಕು? ನಿಲ್ಲಬೇಕು, ಗೆಲ್ಲಬೇಕು, ಇಲ್ಲವೇ ಸಾಯಬೇಕು. ಈ ನೀಚ ಕಾರ್ಯವನ್ನು ಮಾಡಬಾರದು. ನೀವೆಲ್ಲ ಅದೆಷ್ಟು ಹುಮ್ಮಸ್ಸಿನಿಂದ ನಿಮ್ಮ ಶೌರ್ಯ ಪರಾಕ್ರಮಗಳನ್ನು ಹೇಳಿಕೊಂಡಿರಿ. ಆ ರಾಕ್ಷಸ ಸೈನ್ಯವನ್ನು ಧ್ವಂಸಗೊಳಿಸುವುದಾಗಿ ಹೇಳಿದಿರಿ. ಈಗ ಅವೆಲ್ಲ ಎಲ್ಲಿ ಹೋದವು? ಆದರೆ ಇಂಥ ಪರಿಸ್ಥಿತಿ ಬರುವುದೆಂದು ನಾವು ಊಹೆ ಮಾಡಿರಲಿಲ್ಲ. ಪರಿಸ್ಥಿತಿ ಯಾವುದೇ ಇರಲಿ, ಶತ್ರು ಎಂಥವನೇ ಇರಲಿ, ವೀರನಾದವನು ಮುಂದಿಟ್ಟ ಹೆಜ್ಜೆಯನ್ನು ಹಿಂತೆಗೆಯುವುದಿಲ್ಲ. ನೀವು ಹೀಗೆ ಪಲಾಯನ ಮಾಡುವುದು ಸಾವಿಗೆ ಸಮಾನ. ಹೇಳಿ, ನೀವು ಸತ್ತಂತೆ ಬದುಕುತ್ತೀರಾ? ಭಯ ಬಿಟ್ಟು ಧೀರರಾಗಿ ನಡೆದುಕೊಳ್ಳುತ್ತೀರಾ? ಸತ್ಪುರುಷರಾಗಿ ಹೋರಾಡಿ ಸಾಯುತ್ತೀರಾ? ಅಂದರೆ ನಾವು ಪ್ರಾಣಾರ್ಪಣೆ ಮಾಡಬೇಕೇ? ಹೌದು, ಗೆಲ್ಲಬೇಕು, ಇಲ್ಲವೇ ಸಾಯಬೇಕು. ಇದ್ದರೆ ಬದುಕು, ಸತ್ತರೆ ಶಾಶ್ವತ ಕೀರ್ತಿ, ಸ್ವರ್ಗಲೋಕದಲ್ಲಿ ಅಷ್ಟೈಶ್ವರ್ಯಗಳ ಸುಖ. ಅಥವಾ ನಾವು ಬದುಕುಳಿದರೆ ಆ ಆಶಾವಾದ ನಿಮ್ಮಲ್ಲಿರಲಿ. ಬೆಂಕಿಯ ಬಳಿ ಬಂದ ಪತಂಗ ಹೇಗೆ ಜೀವಸಹಿತ ಉಳಿಯುವುದಿಲ್ಲವೋ ಹಾಗೆ ಶ್ರೀರಾಮನ ಎದುರಿಗೆ ಬಂದ ಆ ದುಷ್ಟ ರಾಕ್ಷಸ ಜೀವಂತವಾಗಿ ಮರಳುವುದಿಲ್ಲ. ಆ ಧೈರ್ಯ ಭರವಸೆಗಳಿಂದ ಹೋರಾಡೋಣ. ಜೈ ಶ್ರೀರಾಮ್, 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 ಜೈ ಶ್ರೀರಾಮ್. ಪ್ರಣಾಮಗಳು ಮಹಾಪ್ರಭು. ಎಲೈ ದೂತ, ನೀನು ರಣರಂಗದಿಂದ ಬರುತ್ತಿರುವೆಯೇನು? ಹೌದು ಪ್ರಭು. ಕುಂಭಕರ್ಣನ ಸೋಲಿನ ವಿಚಾರವನ್ನೇನಾದರೂ ತಂದಿದ್ದರೆ ಅದನ್ನು ಹೇಳದೆ ಹೊರಟು ಹೋಗು. ಇಲ್ಲ ಪ್ರಭು, ನಾನು ಸೋಲಿನ ವಿಚಾರವನ್ನು ಹೇಳಲು ಬಂದಿಲ್ಲ, ಗೆಲುವಿನ ವಿಚಾರವನ್ನು ಹೇಳಲು ಬಂದಿದ್ದೇನೆ. ಏನು? ಕುಂಭಕರ್ಣನ ಗೆಲುವಿನ ವಿಚಾರವನ್ನು ಹೇಳಲು ಬಂದೆಯಾ? ಹೌದು ಪ್ರಭು. ಬೇಗ ಹೇಳು, ಬೇಗ ಹೇಳು. ಪ್ರಭು, ನಮ್ಮ ಮಹಾವೀರ ಕುಂಭಕರ್ಣ ಯುದ್ಧ ಭೂಮಿಯನ್ನು ಪ್ರವೇಶಿಸುತ್ತಿದ್ದಂತೆ ಬಿರುಗಾಳಿಗೆ ಸಿಕ್ಕ ತರೆಗೆಲೆಗಳಂತೆ ಇಡೀ ವಾನರ ಸೈನ್ಯ ಜೀವಭಯದಿಂದ ಓಡತೊಡಗಿತು. ಅಂಗದ ಅವರನ್ನು ತಡೆದ, ಆದರೆ ಕುಂಭಕರ್ಣ ಆ ವಾನರನ್ನೆಲ್ಲ ಸಂಹರಿಸತೊಡಗಿದರು. ಪ್ರಭು, ಅವರು ರಣರಂಗಕ್ಕೆ ಬಂದದ್ದು ಇರುವೆ ಗೂಡಿನ ಮೇಲೆ ಮದಗಜ ನಡೆದಂತಾಯಿತು. ಭಲೆ 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 ಕುಂಭಕರ್ಣ, ಭಲೆ. ನನ್ನ ಜೀವ ಸಂತೋಷಗೊಂಡಿತು. ಅಲೈ ದೂತ, ಆ ಕುಂಭಕರ್ಣನನ್ನು ಎದುರಿಸಲು ರಾಮನ ಸೈನ್ಯದ ಅತೀರ್ಥ ಮಹಾರಥರಾರು ಬರಲಿಲ್ಲವೇ? ಎಲ್ಲಾ ದೂರದಲ್ಲಿದ್ದರು ಪ್ರಭು. ಅಲ್ಲಿದ್ದವನು ಅಂಗದನೊಬ್ಬನೇ.
ಮೊದಲೇನೋ ಅವನು ಓಡುತ್ತಿದ್ದ ವಾನರನ್ನು ಯುದ್ಧ ಮಾಡಲು ಪ್ರೇರೇಪಿಸಿದ. ಆದರೆ ಕುಂಭಕರ್ಣನ ಅಬ್ಬರಕ್ಕೆ ಇಡೀ ಸೈನ್ಯ ದಿಕ್ಕಾಪಾಲಾಗಿ ಓಡತೊಡಗಿತು. ಆಗ ಅಂಗದನ ಮುಖ ನೋಡಬೇಕಾಯಿತು ಪ್ರಭು. ಅವನು ವಾನರನ್ನು ಕುರಿತು ದೊಡ್ಡ ಭಾಷಣವನ್ನೇ ಆರಂಭಿಸಿದ. ಏನು, ಯುದ್ಧ ಭೂಮಿಯಲ್ಲಿ ಅಂಗದನ ಭಾಷಣವೇ? ಆ? ಸನ್ನದ್ಧರಾಗಲಿ. ಆ ವಾನರರು ಕುಂಭಕರ್ಣನೆದುರು ಮರಣ ಸನ್ನದ್ಧರಾದಂತಾಯ್ತು. ದೂತ, ನನಗೆ ಸಂತೋಷವಾಗಿದೆ. ನನಗೆ ಇನ್ನೂ ಸಂತೋಷವಾಗಬೇಕೆಂದರೆ ಲಂಕಾ ದಹನ ಮಾಡಿದ ಹನುಮಂತನನ್ನು ಕುಂಭಕರ್ಣ ಕೊಲ್ಲಬೇಕು. ನನ್ನೆದುರೇ ಅಧಿಕ ಪ್ರಸಂಗತನದಿಂದ ನಡೆದುಕೊಂಡ ಅಂಗದನನ್ನು ಕುಂಭಕರ್ಣ ಕೊಲ್ಲಬೇಕು. ರಾಮ ಲಕ್ಷ್ಮಣರನ್ನು ಸಂಹರಿಸಬೇಕು. ಆ ಆನಂದದ ವಾರ್ತೆಯನ್ನು ತರಲು ಮತ್ತೆ ನೀನು ರಣರಂಗಕ್ಕೆ ಹೋಗು. ಸಾಧ್ಯವಿಲ್ಲ, ಎಂದಿಗೂ ಸಾಧ್ಯವಿಲ್ಲ. ಕುಂಭಕರ್ಣನಿಂದ ವಾನರ ಸೇನೆ ನಾಶವಾಗುವುದೆಂಬ ರಾವಣನ ಭ್ರಮೆ ಸತ್ಯವಾಗಲು ಸಾಧ್ಯವೇ ಇಲ್ಲ. ಆ ಕುಂಭಕರ್ಣ ತನ್ನ ದೈತ್ಯಕಾರದಿಂದ ಕೆಲವರನ್ನು ಎದುರಿಸಿರಬಹುದು, ತನ್ನ ಅಬ್ಬರದಿಂದ ಕೆಲವು ವಾನರನ್ನು ಸಂಹರಿಸಿರಬಹುದು. ಅವನ ಬಲ ಪರಾಕ್ರಮಗಳು ಅತಿಶಯವಾದರೂ ಅವನು ಅಜೇಯನಾಗಿ ಉಳಿಯುವುದಾಗಲಿ, ನಮ್ಮ ವಿರುದ್ಧ ವಿಜಯ ದುಂದುಬಿಯನ್ನು ಮೊಳಗಿಸುವುದಾಗಲಿ ಎಂದೆಂದಿಗೂ ಸಾಧ್ಯವಿಲ್ಲ. ಹೌದು ವಾನರೇಂದ್ರ, ಅವನು ಇನ್ನಷ್ಟು ವಿಜೃಂಭಿಸಲು ನಾವು ಅವಕಾಶ ಕೊಡಬಾರದು. ನಾನು ಈಗಲೇ ರಣಭೂಮಿಗೆ ಹೋಗಿ ಆ ಕುಂಭಕರ್ಣನನ್ನು ಎದುರಿಸುತ್ತೇನೆ. ನನ್ನ ಹರಿತವಾದ ಬಾಣಗಳಿಂದ ಅವನನ್ನು ಸಂಹರಿಸುತ್ತೇನೆ. ಶಾಂತನಾಗು ಲಕ್ಷ್ಮಣ, ಶಾಂತನಾಗು. ಕುಂಭಕರ್ಣ ಮಹಾಪರಾಕ್ರಮಶಾಲಿ ಎಂಬುದು ವಿಭೀಷಣನ ಮಾತುಗಳಿಂದ ನಮಗೆ ಮೊದಲೇ ತಿಳಿದಿತ್ತು. ಆ ಕುಂಭಕರ್ಣನ ಅಂತ್ಯವಾಗದೆ ನಮಗೆ ಜಯ ಲಭಿಸುವುದಿಲ್ಲ ಎಂಬುದು ಅಷ್ಟೇ ಸತ್ಯ. ಅವನಿಂದ ಅಪಾರ ಪ್ರಮಾಣದಲ್ಲಿ ನಮ್ಮ ವಾನರ ಸೈನ್ಯ ನಾಶವಾಗುತ್ತಿದೆ ಎಂಬುದನ್ನು ಯಾರು ತಾನೇ ಸಹಿಸುತ್ತಾರೆ? ಅವನನ್ನು ದಮನ ಮಾಡುವ ಹೊಣೆ ನಮ್ಮೆಲ್ಲರ ಮೇಲಿದೆ. ಒಬ್ಬೊಬ್ಬರಾಗಿಯೋ ಅಥವಾ ಒಟ್ಟಿಗೆಯೋ ಆ ಕುಂಭಕರ್ಣನನ್ನು ಎದುರಿಸಲು ನಾವು ಸಿದ್ಧರಾಗಲೇಬೇಕು. ರಾಮಚಂದ್ರ, ಈಗಾಗಲೇ ಹನುಮಂತ ಅಂಗದ ರಣರಂಗದಲ್ಲಿ ಹೋರಾಡುತ್ತಿದ್ದಾರೆ. ಆ ದೈತ್ಯ ಕುಂಭಕರ್ಣನನ್ನು ದಮನ ಮಾಡುವ ಆಸೆ ನನ್ನಲ್ಲೂ ಉಂಟಾಗುತ್ತಿದೆ. ನಾನು ಈಗಲೇ ರಣಭೂಮಿಗೆ ಹೋಗಿ ಆ ದೈತ್ಯನನ್ನು ಎದುರುಗೊಳ್ಳುತ್ತೇನೆ. ಅಗತ್ಯವಾದಾಗ ನೀನು ಆ ಕುಂಭಕರ್ಣನಿಗೆ ಎದುರಾಗಬಹುದು. ರಾಮಚಂದ್ರ, ಆ ಕುಂಭಕರ್ಣ ಅಸಾಮಾನ್ಯ ವೀರ. ತನ್ನ ಬಲಾಪರಾಕ್ರಮಗಳಿಂದ ಅವನು ಎಷ್ಟೇ ಉಗ್ರನಾದರೂ ನಿನ್ನ ತೀಕ್ಷ್ಣವಾದ ಬಾಣಗಳಿಗೆ ಅವನ ನಿಗ್ರಹ ಖಂಡಿತ ಸಾಧ್ಯವಾಗುತ್ತದೆ. ಅದಕ್ಕೆ ನಾನು ಸಿದ್ಧನಾಗಿದ್ದೇನೆ ವಿಭೀಷಣ. ಈಗ ಸುಗ್ರೀವ ತನ್ನ ಬಯಕೆಯಂತೆ ಹೋಗಿ ಆ ಕುಂಭಕರ್ಣನೊಂದಿಗೆ ಹೋರಾಡಲಿ. ನಾವು ಹಿಂದೆಯೇ ರಣರಂಗಕ್ಕೆ ತೆರಳೋಣ. ಹಾಗೆ ಮಾಡು ರಾಮಚಂದ್ರ, ನಾನಿನ್ನು ಹೊರಡುತ್ತೇನೆ.
ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್